ಏನಮ್ಮ ಅದು ಅನು, ಹೇಳು. ಅತ್ತೆ, ನಾನು ಆಲ್ರೆಡಿ ಒಂದು ಹುಡುಗನ್ನ ಇಷ್ಟಪಡ್ತಾ ಇದ್ದೀನಿ. ಏನಮ್ಮ ಹೇಳ್ತಾ ಇದೀಯ ಅನು? ನಿಮ್ಮಪ್ಪ ಅಮ್ಮ ವಿಷಯ ಗೊತ್ತಾ? ಇಲ್ಲ ಅತ್ತೆ, ನಾನು ಅವ್ರಿಗಿನ್ನೂ ಏನೂ ಹೇಳಿಲ್ಲ. ಆ ಹುಡುಗ ಹೆಸರು ಅಜಯ್ ಅಂತ. ಅವನಿಗೆ ಈಗಷ್ಟೇ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ನಾನು ಇನ್ನೂ ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು. ಇಬ್ಬರು ಲೈಫಲ್ಲಿ ಸೆಟ್ಲ್ ಆಗಿ ಆಮೇಲೆ ಮನೇಲಿ ಮಾತಾಡೋಣ ಅಂತ ಇದ್ದೀವಿ. ಅನು, ಸುಮ್ಮನೆ ಯಾರ್ಯಾರನ್ನೂ ನಂಬೇಡ ಅಮ್ಮ. ಹೊರಗಡೆ ಪ್ರಪಂಚ ಸರಿ ಇಲ್ಲ ನೋಡು. ಇವನು ಕಾರ್ತಿಕ್ ಆದರೆ ನಿಮ್ಮ ಮಾವನೇ. ನಿನ್ನನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದಾನೆ, ನೀನು ಅವನ್ನ ನೋಡಿದ್ಯಾ. ಇಬ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅವನಿಗೆ ಏನಮ್ಮ ಕಡಿಮೆ ಆಗಿದೆ ಹೇಳು? ಅತ್ತೆ, ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಇನ್ನೊಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ ಅಂತ. ಯಾಕೆ ನನಗೆ ಫೋರ್ಸ್ ಮಾಡ್ತಾ ಇದ್ದೀರಾ? ನನಗೆ ಕಾರ್ತಿಕ್ನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ನನಗೆ ಅವನಂದ್ರೆ ಇಷ್ಟ ಇಲ್ಲ ಮದುವೆ ಆಗೋದಕ್ಕೆ. ದಯವಿಟ್ಟು ನನಗೆ ಇದರಲ್ಲಿ ಫೋರ್ಸ್ ಮಾಡಬೇಡಿ. ಅನು, ಇನ್ನೂ ಚಿಕ್ಕ ಹುಡುಗಿ ಅಮ್ಮ ನೀನು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋ. ಅತ್ತೆ, ದಯವಿಟ್ಟು ಇನ್ಮೇಲೆ ಕಾರ್ತಿಕ್ ವಿಷಯ, ಮದುವೆ ವಿಷಯ ಅಂತ ನನಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ದೇನಾದರೂ ಇದೆಯಾ ಆವಾಗ ಮಾತ್ರ ಫೋನ್ ಮಾಡಿ. ಇನ್ಮೇಲೆ ನನಗೆ ಇವನ ವಿಷಯ ಇಟ್ಕೊಂಡು ನನಗೆ ಫೋನ್ ಮಾಡಬೇಡಿ, ಆಯಿತಾ? ಹಲೋ ಅಜಯ್, ನಾನೇ ಕಾಲ್ ಮಾಡೋಣ ಅಂತ ಇದ್ದೆ, ನೀನೇ ಕಾಲ್ ಮಾಡಿಬಿಟ್ಟೆ ಅಷ್ಟರಲ್ಲಿ. ಹೇಳನು, ಯಾಕೆ, ಏನಾಯ್ತು? ಅಜಯ್, ಅದೇ ನಮ್ಮ ಅಪ್ಪ ಅವ್ರ ಅಕ್ಕ ಇದ್ದಾರೆ ಅಲ್ವಾ, ದೇವಿ ಅಂತ, ನಮ್ಮ ಅತ್ತೆ ಮೊನ್ನೆ ಬಂದಿದ್ರು ಅಂತ ಹೇಳಿದ್ನಲ್ಲ ಮನೆಗೆ. ಅವರು ಕಾಲ್ ಮಾಡಿದ್ರು ನನಗೆ. ಸರಿ, ಕಾಲ್ ಮಾಡಿದ್ರು, ಏನಾಯ್ತೀಗ? ಅಯ್ಯೋ, ಅವ್ರು ಕಾಲ್ ಮಾಡಿಬಿಟ್ಟು ನಮ್ಮ ಅತ್ತೆ ಮಗ ಕಾರ್ತಿಕ್ ಇದಾನಲ್ಲ, ಅವನಿಗೆ ನಾನಂದರೆ ಇಷ್ಟ ಅಂತೆ, ಅವನ್ನ ಮದುವೆ ಮಾಡ್ಕೋ ಅಂತ ಕಾಲ್ ಮಾಡಿದ್ದಾರೆ. ಇಷ್ಟನಾ? ನೀನೇನು ಹೇಳ್ದೆ ಅದಕ್ಕೆ? ನನಗೆ ಅವ್ರು ಹಂಗೆ ಕೇಳಿದ ತಕ್ಷಣ ತುಂಬ ಬೇಜಾರಾಯಿತು ಅಜಯ್. ನಾನು ಇರೋ ವಿಷಯನ ಹೇಳಿದ್ದೀನಿ. ನಾನು ನೀನು ಇಬ್ಬರು ಇಷ್ಟಪಡ್ತಾ ಇದ್ದೀವಿ ಅಂತ ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ. ಹೌದಾ? ಹಾಗಾದ್ರೆ ಅವರು ನಿಮ್ಮ ಅಪ್ಪ ಅಮ್ಮಗೆ ಹೇಳಿಬಿಟ್ರೆ? ಹೇಳಿದ್ರೆ ನೋಡ್ಕೊಳ್ಳೋಣ ಬಿಡು. ಮತ್ತು ಅವ್ರು ಹಂಗೆ ಕೇಳ್ತಿದ್ರೆ ಸಡನ್ನಾಗಿ ನಾನು ಏನಂತ ಹೇಳಲಿ? ಸರಿ ಆಯಿತು, ಮದುವೆ ಮಾಡಿಕೊಡಿ ಅಂತ ಕೇಳಲಾ? ಇರೋ ವಿಷಯನೇ ಹೇಳಿದ್ದೀನಿ, ನೋಡೋಣ. ಅಪ್ಪ ಅಮ್ಮ ಹತ್ರ ಹೇಳಿದಾಗ ಏನಾದರೂ ಒಂದು ಮಾತಾಡೋಣ. ಸರಿ, ನಿನಗೆ ಅಷ್ಟು ಧೈರ್ಯ ಇದ್ಮೇಲೆ ನೋಡ್ಕೊಳ್ಳೋಣ ಬಿಡು. ಸರಿ, ನನಗೆ ಈಗ ಡ್ಯೂಟಿ ಕರೀತಿದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಫ್ರೀ ಆದಮೇಲೆ. ಅಯ್ಯೋ, ಏನು ಮಾಡೋದೀಗ? ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಗೆಸ್ಟಾಗಿ ಬಂದಮೇಲೆ ಗೆಸ್ಟಾಗಿ ಸುಮ್ಮನೆ ಇರಬೇಕಲ್ವಾ? ಈಗ ಮದುವೆ ಟಾಪಿಕ್ ಎಲ್ಲ ಸಡನ್ನಾಗೇ ತೆಗ್ದಿದ್ದಾರಲ್ವಾ? ಅವಳು ಬೇರೆ ಇನ್ನೂ ಈಗ ಓದ್ತಾ ಇದ್ದಾಳೆ, ನಾನು ಈಗಷ್ಟೇ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ. ಇವ್ರ ಅಪ್ಪ ಅಮ್ಮ ಹತ್ರ ಹೇಳಿದ್ರೆ ಏನು ಮಾಡೋದು? ಅವ್ರು ಏನು ತೀರ್ಮಾನ ತಗೊಳ್ತಾರೆ? ಸರಿ, ನೋಡೋಣ. ಹಲೋ ಕಾರ್ತಿಕ್, ಏನಪ್ಪ ಮಾಡ್ತಿದ್ದೆ? ಏನಿಲ್ಲ ದೊಡ್ಡಮ್ಮ, ಇಲ್ಲೇ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದೆ, ಚಾಟ್ಸ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹೇಳಿ. ಕಾರ್ತಿಕ್, ನಾನು ಅನುಗೆ ಕಾಲ್ ಮಾಡಿದ್ನಪ್ಪ. ಹೌದಾ? ಮಾತಾಡಿದ್ರು ದೊಡ್ಡಮ್ಮ? ನಾನು ಅವಳನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರಾ? ಅವಳೇನಂದ್ಲು? ಹ್ಞೂ ಕಾರ್ತಿಕ್, ಹೇಳಿದೆ. ಆದರೆ ಅವಳು ಯಾರೋ ಬೇರೆ ಹುಡುಗನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಹೌದಾ? ಆ ಥರ ಹೇಳಿದ್ಲ ದೊಡ್ಡಮ್ಮ? ಏನು ಮಾಡೋದೀಗ? ನನಗಂತೂ ಅವಳನ್ನ ಒಂದು ಸ್ವಲ್ಪನೂ ಬಿಟ್ಕೊಡೋಕೆ ಇಷ್ಟ ಇಲ್ಲ. ನನಗೆ ಅನು ಅಂದರೆ ತುಂಬ ಇಷ್ಟ. ಏನು ಮಾಡೋದು ದೊಡ್ಡಮ್ಮ? ನನಗೂ ಅದೇ ಯೋಚನೆ ಆಗಿದೆ ಕಾರ್ತಿಕ್. ಈಗ ನಾನು ಅವಳ ಹತ್ರ ಮಾತಾಡೋಣ ಅಂತ ನೋಡಿದೆ, ಆದರೆ ಅವಳು ಏನೂ ಕೇಳಿಸ್ಕೊಳ್ಳೋದೇ ಇಲ್ಲ. ಕಾರ್ತಿಕ್ ಬಗ್ಗೆ ಮಾತಾಡಂಗಿದ್ರೆ ನನಗೆ ಫೋನ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಫೋನೇ ಕಟ್ ಮಾಡಿಬಿಟ್ಲು. ಹೌದಾ? ನೋಡಿ ದೊಡ್ಡಮ್ಮ, ಏನಾದರೂ ಮಾಡೋಕ್ಕಾಗುತ್ತಾ? ಒಂದು ಕೆಲಸ ಮಾಡು ಕಾರ್ತಿಕ್, ಅಜ್ಜಿಗೆ ಹೇಗೂ ಹುಷಾರಿಲ್ಲ ಅಲ್ವಾ? ನಾಳೆ ಅವರೆಲ್ಲರೂ ನಿಮ್ಮ ಮನೆಗೆ ಬರ್ತಾರೆ ಅಜ್ಜಿನ ನೋಡೋದಕ್ಕೆ. ನೀನು ಈಗಲೇ ಹೋಗಿ ಅಜ್ಜಿ ಹತ್ರ ಮಾತಾಡು. ಅಜ್ಜಿ, ನಾನು ಈ ಥರ ಅನುನ ಇಷ್ಟಪಡ್ತಾ ಇದ್ದೀನಿ, ನನಗೆ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಇದೆ. ಅವಳು ಬರ್ತಾಳಲ್ವಾ, ಅವಳಿಗೆ ನೀವೇನಾದರೂ ಹೇಳಿ, ಅವಳು ನಿಮ್ಮ ಮಾತು ಕೇಳ್ತಾಳೆ ಅಂತ ಏನಾದರೂ ಹೇಳು. ನಾಳೆ ಬಂದಾಗ ಅಜ್ಜಿ ಅನು ಹತ್ರ ಮಾತಾಡಲಿ, ನೋಡೋಣ.
ಸರಿ ದೊಡಮ್ಮ, ಈಗ ಹೋಗಿ ಅಜ್ಜಿ ಹತ್ರ ಮಾತಾಡ್ತೀನಿ ಬಿಡಿ. ನಾಳೆ ನೀವು ಬರ್ತಾ ಇದ್ದೀರಲ್ವಾ, ಬನ್ನಿ ನಾಳೆ ಮಾತಾಡೋಣ. ಹಲೋ, ಹೇಗಿದ್ದೀರಾ ಅಕ್ಕ? ಎಲ್ಲರೂ ಚೆನ್ನಾಗಿದ್ದೀರಾ? ಅತ್ತೆ ಹೇಗಿದ್ದಾರೆ? ತುಂಬ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಈಗ ಚೆನ್ನಾಗಿದ್ದಾರಾ? ಹ್ಞೂನಮ್ಮ, ಎಲ್ಲರೂ ಚೆನ್ನಾಗೇ ಇದ್ದೀವಿ. ಆದರೆ ಅಮ್ಮನೇ ನಿಮ್ಮ ಹತ್ರ ಮಾತಾಡಬೇಕು, ಕರ್ಸು ಅಂತ ಒಂದೇ ಹಠ ಹಿಡ್ದಿದ್ದಾರೆ. ಎಲ್ಲರೂ ಒಂದು ಸಲ ಬಂದು ನೋಡಿ ಮಾತಾಡಿಸಿ ಅಮ್ಮನ. ಹೌದಾ ಅಕ್ಕ? ಸರಿ, ಹಾಗಾದರೆ ನಾವು ನಾಳೆನೇ ಬರ್ತೀವಿ. ಬಂದು ಅತ್ತೇನೊಂದ್ಸಲ ನೋಡಿಕೊಂಡು ಮಾತಾಡಿಸ್ಕೊಂಡು ಬರ್ತೀವಿ. ಅಜ್ಜಿ, ನಾನು ನಿನ್ನ ಹತ್ರ ಹೇಳಿರೋದು ನೆನ್ಪೈತೆ ತಾನೇ? ಅನುವರು ನಾಳೆ ಬರ್ತಾರಂತೆ. ಬಂದಿದ ತಕ್ಷಣ ನೀನು ಮಾತಾಡು. ಹ್ಞೂ, ನನಗೆಲ್ಲ ಗೊತ್ತೈತೆ, ಹೋಗೋ, ನಾನು ಮಾತಾಡ್ತೀನಿ. ಸರಿ ಅಜ್ಜಿ, ಅನು ಒಪ್ಕೊಂಡಿಲ್ಲ ಅಂತ ಅಂದಿದ ತಕ್ಷಣ ನೀನು ಸುಮ್ಮನಾಗ್ಬಿಡ್ಬೇಡ, ಹೆಂಗನ ಮಾಡಿ ಒಪ್ಸು. ಸರಿ ಹೋಗೋ, ನನಗೆ ಗೊತ್ತು ಹೆಂಗೆ ಮಾತಾಡಬೇಕು ಅಂತ. ಬಂದ್ಬಿಟ್ಟ ನನಗೆ ಹೇಳ್ಕೊಡಕ್ಕೆ.